Prove that if in two triangles corresponding angles are equal, then their corresponding sides are in the same ratio and hence the two triangles are similar. It is a theorem and we have to prove this theorem. It is also known as angle similarity criteria. So ಇದನ್ನ ಈ ರೀತಿ ಕೂಡ ಕರೀತಾರೆ. Okay, in order to prove this theorem I am considering reference figures here. Here we want two triangles. So let this be one triangle. ಇದೊಂದು triangle ಆಗಿರಲಿ. One more triangle let me consider here. Okay, ಈ ರೀತಿ ಎರಡು ಟ್ರಯಾಂಗಲ್ ಇದೆ ನೋಡಿ ಇಲ್ಲಿ. If in two triangles corresponding angles are equal, first of all let me name these two triangles. Let this triangle be ABC. ಇದು ABC triangle ಆಗಿರಲಿ and ಈ triangle DEF ಆಗಿರಲಿ. Okay, DEF triangle. ಈ ಎರಡು ಟ್ರಯಾಂಗಲ್ ಅಲ್ಲಿ this angle A is equal to angle D and angle B is equal to angle E and angle C is equal to angle F. So ಈ ರೀತಿ ಎರಡು ಟ್ರಯಾಂಗಲ್ ಅಲ್ಲಿ ಮೂರು ಕರೆಸ್ಪಾಂಡಿಂಗ್ ಆಂಗಲ್ ಗಳು ಈಕ್ವಲ್ ಆಗಿದೆ. Then we have to prove that their corresponding sides are in the same ratio. Corresponding side ಗಳಂದ್ರೆ AB divided by DE will be equal to AC divided by DF and it will be equal to BC divided by EF. ಈ ರೀತಿ ಕರೆಸ್ಪಾಂಡಿಂಗ್ ಸೈಡ್ಸ್ ಗಳು ಪ್ರಪೋರ್ಷನ್ ಆಗಿರ್ತವೆ ಅಥವಾ ಸೇಮ್ ರೇಷನ್ ಅಲ್ಲಿ ಇರ್ತವೆ ಅಂತ ಪ್ರೂವ್ ಮಾಡಬೇಕು. ಸೊ ಸೇಮ್ ರೇಷನ್ ಅಲ್ಲಿ ಇರ್ತವೆ ಅಂತಂದ್ರೆ ಅದರ ಅರ್ಥ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ, ಅದು ಆಟೋಮೆಟಿಕಲಿ ಪ್ರೂವ್ ಆಗುತ್ತೆ. ಓಕೆ, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರೂವ್ ಇನ್ ದಿಸ್ ಥಿಯರಮ್. ಓಕೆ, proof. First, what is given? Let us write the data. What is given? Given that in two triangles, in triangle ABC and in triangle DEF, in these two triangles, angle A is equal to angle D and angle B is equal to angle E and angle C is equal to angle F. So in these two triangles, these three angles are correspondingly equal to other three angles of other triangle. Okay, right. And what we have to prove? What we have to prove? We have to prove that AB by DE equals to AC by DF and it is equal to BC by EF. ಇದನ್ನು ನಾವು ಆಕ್ಚುಲಿ ಪ್ರೂವ್ ಮಾಡಬೇಕಾಗಿದೆ. So in order to prove this, let us do some construction. ಏನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ನಾವಿಲ್ಲಿ ಅಂತಂದ್ರೆ, locate point P and Q on the sides DE and DF respectively, such that AB equal to DE and AC equal to AB equal to DE ಅಲ್ಲ, AB equal to DP, AB equal to DP and AC equal to DQ. ಏನು ಮಾಡಬೇಕು ಅಂತಂದ್ರೆ,
ಡಿಇ ಮತ್ತು ಡಿಎಫ್ ಮೇಲೆ 2 ಪಾಯಿಂಟ್ಗಳನ್ನ ಲೊಕೇಟ್ ಮಾಡಬೇಕು. ಲೊಕೇಟ್ 2 ಪಾಯಿಂಟ್ಸ್. 1 ಪಾಯಿಂಟ್ ಶುಡ್ ಬಿ ಆನ್ ಡಿಇ ಅಂಡ್ ಅನದರ್ ಪಾಯಿಂಟ್ ಶುಡ್ ಬಿ ಆನ್ ಡಿಎಫ್. ಯಾವ ರೀತಿ ಲೊಕೇಟ್ ಮಾಡಬೇಕು ಅಂದ್ರೆ, ಸೇ ದಿಸ್ ಈಸ್ ಪಾಯಿಂಟ್ ಪಿ ಅಂಡ್ ದಿಸ್ ಈಸ್ ಪಾಯಿಂಟ್ ಕ್ಯೂ. ಯಾವ ರೀತಿ ಲೊಕೇಟ್ ಮಾಡಬೇಕು ಅಂತಂದ್ರೆ, ಎ ಬಿ ಎಷ್ಟು ಲೆಂತ್ ಇರುತ್ತೋ ಅಷ್ಟೇ ಡಿ ಪಿ ಇರಬೇಕು, ಎ ಸಿ ಎಷ್ಟು ಲೆಂತ್ ಇರುತ್ತೋ ಅಷ್ಟೇ ಡಿ ಕ್ಯೂ ಇರಬೇಕು. ಈ ರೀತಿ ಪಿ ಮತ್ತು ಕ್ಯೂಗಳನ್ನು ಲೊಕೇಟ್ ಮಾಡಿ ಆಮೇಲೆ ಏನ್ ಮಾಡಬೇಕು ಅಂದ್ರೆ ಪಿ ಮತ್ತು ಕ್ಯೂಗಳನ್ನ ಜಾಯಿನ್ ಮಾಡಿ. ಅಂಡ್ ಜಾಯಿನ್ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗೋ ತರ ಇದು ಮಾಡಿ. ಅಂಡ್ ಜಾಯಿನ್ ಪಿ ಅಂಡ್ ಕ್ಯೂ, ಪಿ ಮತ್ತು ಕ್ಯೂಗಳನ್ನ ಜಾಯಿನ್ ಮಾಡಿ. ಓಕೆ, ಲೆಟ್ ಅಸ್ ಜಾಯಿನ್ ದಿಸ್. ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಇದನ್ನ ಬೇರೆ ಕಲರ್ ಅಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಇಂಡಿಕೇಟ್ ಮಾಡ್ತಿದ್ದೀನಿ. ಓಕೆ, ಲೈಕ್ ದಿಸ್. Actually, this will be parallel to the base. That's why I am drawing like this. Okay. This is point Q. Here, AB will be equal to DP. Illinda E length. AC ಎಷ್ಟು ಲೆಂತ್ ಇರುತ್ತೋ ಅಷ್ಟೇನೆ DP ಇರೋ ತರ ಮೆಜರ್ ಮಾಡಿ ಈ ಪಾಯಿಂಟ್ ನ P ಅಂತ ಕರೀರಿ, ಈ ಪಾಯಿಂಟ್ ನ Q ಅಂತ ಕರೀರಿ ಮತ್ತು ಅವೆರಡನ್ನ ಜಾಯಿನ್ ಮಾಡಿ. ಓಕೆ, ರೈಟ್. ಈಗ ಪ್ರೂಫ್ಗೆ ಹೋಗೋಣ. Now the part is proof part. in triangle ABC and DPQ, ಈ ಎರಡು ಟ್ರಯಾಂಗಲ್ ಅಲ್ಲಿ ABC ಮತ್ತು ಈ ಮೇಲ್ಗಡೆ ಟ್ರಯಾಂಗಲ್ DPQ, ಈ ಎರಡು ಟ್ರಯಾಂಗಲ್ ಅಲ್ಲಿ ಏನೇನಿದೆ ಅಂತಂದ್ರೆ, ಆಂಗಲ್ ಎ ಈ ಎರಡು ಟ್ರಯಾಂಗಲ್ ಅಲ್ಲಿ ಎ ಬಿ ಈಸ್ ಈಕ್ವಲ್ ಟು, ಅದನ್ನ ಇಲ್ಲಿ ಕೆಳಗಡೆ ಬರೀತೀನಿ, ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಅಂಡ್ ಆಂಗಲ್ ಎ ಈಸ್ ಈಕ್ವಲ್ ಟು ಆಂಗಲ್ ಡಿ ಅಂಡ್ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ. ಎ ಬಿ ಈಕ್ವಲ್ ಟು ಡಿ ಪಿ ಯಾಕೆ ಅಂತಂದ್ರೆ ಬೈ ಕನ್ಸ್ಟ್ರಕ್ಷನ್ ನಾವು ಅದೇ ರೀತಿ ಕನ್ಸ್ಟ್ರಕ್ಟ್ ಮಾಡಿದೀವಿ. ಆಂಗಲ್ ಎ ಈಕ್ವಲ್ ಟು ಆಂಗಲ್ ಡಿ ಯಾಕೆಂತಂದ್ರೆ ಬೈ ಡಾಟಾ ಅವರೇ ಕೊಟ್ಟಿದ್ದಾರೆ. ಎ ಸಿ ಈಕ್ವಲ್ ಟು ಡಿ ಕ್ಯೂ ಯಾಕೆ ಅಂತಂದ್ರೆ ಇದು ಕೂಡ ಬೈ ಕನ್ಸ್ಟ್ರಕ್ಷನ್. ದೇರ್ಫೋರ್ ಎರಡು ಟ್ರಯಾಂಗಲ್ ಅಲ್ಲಿ ಏನಿದೆ ಅಂತಂದ್ರೆ ಎರಡು ಸೈಡ್ಗಳು ಮತ್ತು ಇನ್ಕ್ಲೂಡೆಡ್ ಆಂಗಲ್ ಈಕ್ವಲ್ ಆಗಿದೆ. ಈ ರೀತಿ ಎರಡು ಸೈಡ್ ಮತ್ತು ಎರಡು ಇನ್ಕ್ಲೂಡೆಡ್ ಆಂಗಲ್ ಏನಾದರೂ ಈಕ್ವಲ್ ಆಗಿತ್ತು ಅಂತಂದ್ರೆ ವಿ ವಿಲ್ ಸೇ ದಟ್ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯೆಂಟ್ ಟು ಈಚ್ ಅದರ್. ನನಗೆ ಈ ಟ್ರಯಾಂಗಲ್ಗಳು ರೆಫರೆನ್ಸ್ ಬೇಕು ನನಗೆ ಫ್ಯೂಚರ್ ಅಲ್ಲಿ, ಹಾಗಾಗಿ ಇವುಗಳನ್ನು ಕೆಳಗಡೆ ತಗೊಂಡ್ಬಿಡ್ತೀನಿ ನಾನಿಲ್ಲಿ. ಓಕೆ, ರೈಟ್. ಈಗೇನಾಯ್ತು ಅಂತಂದ್ರೆ ಈ ಎರಡು ಟ್ರಯಾಂಗಲ್ ಅಲ್ಲಿ ಯಾವ್ಯಾವ ಟ್ರಯಾಂಗಲ್, ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿ ಪಿ ಕ್ಯೂ, ಈ ಎರಡು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಮತ್ತು ಇನ್ಕ್ಲೂಡೆಡ್ ಆಂಗಲ್. ಯಾವೆರಡು ಸೈಡು, ಎ ಬಿಗೆ ಡಿ ಪಿ ಈಕ್ವಲ್, ಎ ಸಿಗೆ ಡಿ ಕ್ಯೂ ಈಕ್ವಲ್ ಕನ್ಸ್ಟ್ರಕ್ಷನ್ ಇಂದ, ಅಂಡ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. Therefore, these two triangles, ಯಾವ triangle ABC and DPQ, these two triangles are congruent to each other. This implies triangle ABC is congruent to triangle DPQ by SAS congruency rule. So SAS congruency rule ಪ್ರಕಾರ SAS ಅಂದ್ರೆ ಸೈಡ್ ಆಂಗಲ್ ಸೈಡ್, ನೋಡಿ ಈ ಸೈಡ್ ಆಂಗಲ್ ಸೈಡ್, ಸೈಡ್ ಆಂಗಲ್ ಸೈಡ್.
ಸೊ ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸಿ ರೂಲ್ ಪ್ರಕಾರ ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಯ್ತು. ಈ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆದ್ರೆ ಅವುಗಳ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಗಳು ಏನಾಗಿರ್ತವೆ ಅಂತಂದ್ರೆ ಈಕ್ವಲ್ ಆಗಿರ್ತವೆ. CPCT ಅಂತ ಹೇಳ್ತೀವಲ್ಲ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಗಳು ಏನಾಗಿರ್ತವೆ ಅಂತಂದ್ರೆ ಈಕ್ವಲ್ ಆಗಿರ್ತವೆ. ಇಲ್ಲಿ ನಾನು ಯಾವ ಕರೆಸ್ಪಾಂಡಿಂಗ್ ಪಾರ್ಟ್ ತಗೊಳ್ತೀನಿ ಅಂತಂದ್ರೆ ಬಿ ಗೆ ಕರೆಸ್ಪಾಂಡಿಂಗ್ ಪಾರ್ಟ್ ಯಾವುದು ಅಂತಂದ್ರೆ ಪಿ. ದೇರ್ಫೋರ್ angle P will be equal to angle B. Okay, corresponding parts. From this we can write angle B is equal to angle P. But we know that angle B is equal to angle E. ಮೊದಲೇ ಡಾಟಾ ನಲ್ಲಿ ಕೊಟ್ಟಿದ್ದಾರೆ. But angle B is equal to angle E by data. So ಡಾಟಾ ನಲ್ಲೇ ಇದನ್ನು ಕೊಟ್ಟಿದ್ದಾರೆ. ಸೊ ಇವೆರಡನ್ನು ಕಂಬೈನ್ ಮಾಡಿದ್ರೆ ಆಂಗಲ್ ಬಿ ಆಂಗಲ್ ಪಿ ಗೆ ಈಕ್ವಲ್ ಆಗಿದೆ. ಅದೇ ಆಂಗಲ್ ಬಿ ಆಂಗಲ್ ಇ ಗೂ ಈಕ್ವಲ್ ಆಗಿದೆ. ದೇರ್ಫೋರ್ ಇನ್ ಪ್ಲೇಸ್ ಆಫ್ ಬಿ ಐ ಕ್ಯಾನ್ ರೈಟ್ ಆಂಗಲ್ ಇ. ಫ್ರಮ್ ದೀಸ್ ಟು ವಿ ಕ್ಯಾನ್ ರೈಟ್ ಆಂಗಲ್ ಪಿ ಈಸ್ ಈಕ್ವಲ್ ಟು ಆಂಗಲ್ ಇ. ನೋಡಿ, ಆಂಗಲ್ ಪಿ ಮತ್ತು ಆಂಗಲ್ ಇ ಈ ಎರಡು ಆಂಗಲ್ಗಳು ಈಕ್ವಲ್ ಆಗಿದೆ. ದಿಸ್ ಇಂಪ್ಲೈಸ್, ಸೊ ಯಾವಾಗ ಆಂಗಲ್ ಪಿ ಮತ್ತು ಆಂಗಲ್ ಇ ಗಳು ಈಕ್ವಲ್ ಆಯ್ತಲ್ಲ, ಇದರಿಂದ ನಾವೇನ್ ಬರಿಬಹುದು ಅಂತಂದ್ರೆ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಬರಿಬಹುದು. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್. ಇದ್ರ ಜೊತೆಗೆ ಇನ್ನೊಂದು ಪಾರ್ಟ್ ಅನ್ನು ನಾನು ಈಕ್ವಲ್ ತಗೊಳ್ತೀನಿ ಕರೆಸ್ಪಾಂಡಿಂಗ್ ಪಾರ್ಟ್ ಅಲ್ಲಿ. ಅದನ್ನ ಇಲ್ಲಿ ಬರ್ಬಿಡ್ತೀನಿ, ಫಸ್ಟ್ ಗೆ ಬರ್ಬಿಡ್ತೀನಿ. ಇದು ಒಂದು ಫ್ಲೋ ನಲ್ಲಿ ಹೋಗುತ್ತೆ. ಇದು ಒಂದ್ ಕಡೆ ಇರಲಿ. ಇದಕ್ಕೂ ಮುಂಚೆ ಇನ್ನೊಂದು ಪಾರ್ಟ್ ಈಕ್ವಲ್ ಆಗಿದೆ. ಯಾವುದು ಅಂತಂದ್ರೆ ಎ ಬಿ ಗೆ ಡಿ ಪಿ ಯಾವ ರೀತಿ ಈಕ್ವಲ್ ಆಯ್ತಲ್ಲ, ಎ ಸಿ ಗೆ ಡಿ ಕ್ಯೂ ಈಕ್ವಲ್ ಆಯ್ತಲ್ಲ, ಅದೇ ರೀತಿ ಬಿ ಸಿ ಸೈಡ್ ಗೆ ಪಿ ಕ್ಯೂ ಕೂಡ ಈಕ್ವಲ್ ಆಗಿರುತ್ತೆ. ದೇರ್ ಫಾರ್ ಐ ವಿಲ್ ರೈಟ್ ಬಿ ಸಿ ವಿಲ್ ಬಿ ಈಕ್ವಲ್ ಟು ಪಿ ಕ್ಯೂ. ಯಾಕೆ ಅಂತಂದ್ರೆ CPCT. ಇದು ಅಷ್ಟೇನೆ, ಇದಕ್ಕೂ ಕೂಡ ರೀಸನ್ ಇದೇನೆ, CPCT. ಆಂಗಲ್ ಪಿ ಗೆ ಆಂಗಲ್ ಬಿ ಈಕ್ವಲ್ ಯಾಕೆ ಆಗ್ತದೆ ಅಂತಂದ್ರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಓಕೆ, ಯಾವಾಗ ಪಿ ಕ್ಯೂ ಮತ್ತು ಇ ಎಫ್ ಪ್ಯಾರಲ್ ಆದವಲ್ಲ, ಈ ಟ್ರಯಾಂಗಲ್ ಅಲ್ಲಿ ಯಾವುದು ಡಿ ಪಿ ಕ್ಯೂ ಮತ್ತು ಡಿ ಇ ಎಫ್ ಈ ಎರಡು ಟ್ರಯಾಂಗಲ್ ಇಂದ ನಾವೇನ್ ಬರಿಬಹುದು ಅಂತಂದ್ರೆ therefore we can write dp divided by de. We can write dp divided by de. It is equal to dq divided by df and it is equal to pq divided by ef. ಸೊ ಇದನ್ನ ಯಾವುದರಿಂದ ಬರೆದಿರೋದು ನಾವು ಅಂತಂದ್ರೆ corollary of basic proportionality theorem. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ನ ಕೊರೊಲರಿ ಇದನ್ನ ಹೇಳ್ತದೆ. ಏನಂತ ಹೇಳ್ತದೆ ಅಂತಂದ್ರೆ ಯಾವ್ದಾದ್ರು ಒಂದು ಟ್ರಯಾಂಗಲ್ ಅಲ್ಲಿ ಯಾವ್ದಾದ್ರು ಒಂದು ಸೈಡ್ ಗೆ ಪ್ಯಾರಲಲ್ ಆಗಿರೋ ತರ ಒಂದು ಸೈಡ್ ಇದ್ರೆ ಆಗ ನಾವೇನಂತ ಬರೀಬಹುದು ಅಂದ್ರೆ ಡಿ ಪಿ ಬೈ ಪಿಇ ಈ ರೀತಿ ಬರೀಬಹುದು. ನೋಡಿ, ಡಿ ಪಿ ಬೈ ಪಿಇ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಈ ರೀತಿ ಬರಿಬಹುದು ಅಂತ ಯಾವ ರೂಲ್ ಹೇಳ್ತಂದ್ರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ಹೇಳುತ್ತೆ. ಅದೇ ಇದರ ಕೊರೊಲರಿ ಏನ್ ಹೇಳ್ತದೆ ಅಂತಂದ್ರೆ ಹಾಫ್ ಬೈ ಫುಲ್ ಬರಿಬಹುದು ಅಂತ. ಹಾಫ್ ಅಂದ್ರೆ ಡಿ ಪಿ ಬೈ ಡಿಇ ಈಕ್ವಲ್ ಟು ಡಿ ಕ್ಯೂ. ನೋಡಿ, ಇದು ಹಾಫ್ ಮೇಲ್ಗಡೆ, ಫುಲ್ ಅಂದ್ರೆ ಡಿ ಎಫ್. ನೆಕ್ಸ್ಟ್ ಟ್ರಯಾಂಗಲ್ ಇದು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಈ ರೀತಿ ಬರಿಬಹುದು ಅಂತೇಳಿ ಕೊರೊಲರಿ ಹೇಳ್ತದೆ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ ನ ಕೊರೊಲರಿ ಹೇಳ್ತದೆ. ಸೊ ಆ ಒಂದು ಥಿಯರಂ ನ ಹೆಲ್ಪ್ ಇಂದ ನಾನೇನ್ ಬರ್ತಿದ್ದೀನಿ ಅಂತಂದ್ರೆ ಡಿ ಪಿ ಡಿವೈಡ್ ಬೈ ಡಿಇ equal to dq divided by df and it is equal to pq divided by ef. But we know that dp is equal to ab. ಇಲ್ಲಿದೆ ನೋಡಿ, dp ಯಾವುದಕ್ಕೆ ಈಕ್ವಲ್ ಆಗಿದೆ? ab ಗೆ ಈಕ್ವಲ್ ಆಗಿದೆ. dq ಯಾವುದಕ್ಕೆ ಈಕ್ವಲ್ ಆಗಿದೆ? ac ಗೆ ಈಕ್ವಲ್ ಆಗಿದೆ. ಅದೇ ರೀತಿ pq ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತಂದ್ರೆ bc ಗೆ ಈಕ್ವಲ್ ಆಗಿದೆ. Therefore we can replace dp dq and pq by ab ac bc respectively. ನಾವು ಏನ್ ಮಾಡ್ಬೋದು ಅಂತಂದ್ರೆ ಆ ಸೈಡ್ ಗಳನ್ನ ರೀಪ್ಲೇಸ್ ಮಾಡ್ಬೋದು. ಸೊ ಯಾವ ರೀತಿ ರೀಪ್ಲೇಸ್ ಮಾಡ್ತೀರಿ ಅಂತಂದ್ರೆ ಹೀಗೆ. ಸೊ ಡಿಪಿ ನ ಯಾವ್ದ್ರಿಂದ ರೀಪ್ಲೇಸ್ ಮಾಡ್ತೀರಿ? ಎ ಬಿ ಬೈ ಡಿಇ. ಇಟ್ ಈಸ್ ಈಕ್ವಲ್ ಟು ಡಿ ಕ್ಯೂ ನ ಯಾವ್ದ್ರಿಂದ ರೀಪ್ಲೇಸ್ ಮಾಡಬೇಕು? ಎ ಸಿ ಇಂದ. ಅಂಡ್ ಪಿ ಕ್ಯೂ ನ ಯಾವ್ದ್ರಿಂದ ರೀಪ್ಲೇಸ್ ಮಾಡ್ತೀರಿ ಅಂತಂದ್ರೆ ಬಿ ಸಿ ಇಂದ ರೀಪ್ಲೇಸ್ ಮಾಡಿ. ಓಕೆ, ಯಾಕೆ ಅಂತಂದ್ರೆ ಬೇಕಿದ್ರೆ ಬರೀರಿ. ಬಿಕಾಸ್ ಎ ಬಿ ಈಸ್ ಈಕ್ವಲ್ ಟು ಡಿ ಪಿ
and DQ is equal to AC and PQ is equal to BC. ಆಲ್ರೆಡಿ ನಾವು ಇದನ್ನ ಪ್ರೂವ್ ಮಾಡಿದ್ವಿ. ಈಗ ನೋಡಿ ಎರಡು ಟ್ರಯಾಂಗಲ್ ಅಲ್ಲಿ ಎಬಿಗೆ ಕರೆಸ್ಪಾಂಡಿಂಗ್ DE, AC ಗೆ ಕರೆಸ್ಪಾಂಡಿಂಗ್ DF, BC ಗೆ ಕರೆಸ್ಪಾಂಡಿಂಗ್ ಸೈಡ್ EF ಮತ್ತು ಅವುಗಳು ಏನಂತ ಯಾವ ರೀತಿ ಬಂತು ಅಂತಂದ್ರೆ ಕಾಮನ್ ರೇಷಿಯೋ ಅಲ್ಲಿ ಬಂತು. ಇದನ್ನೇನೆ ನಾವು ಆಕ್ಚುಲಿ ಪ್ರೂವ್ ಮಾಡಬೇಕಾಗಿರೋದು. ನೋಡಿ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಅದನ್ನೇನೆ, AB/DE ಈಕ್ವಲ್ ಟು AC/DF ಈಕ್ವಲ್ ಟು BC/EF. ಅದನ್ನೇನೆ ನಾವಿಲ್ಲಿ ಫೈನಲಿ ಪ್ರೂವ್ ಮಾಡಿದ್ದೀವಿ. ಓಕೆ, BC/EF ನೋಡಿ. ಸೊ hence the proof, this implies triangle ABC is similar to triangle DEF. ಸೊ ಇದು ಕರೆಸ್ಪಾಂಡಿಂಗ್ ಸೈಡ್ಸ್ ಗಳು ಪ್ರಪೋರ್ಷನಲ್ ಅಲ್ಲಿ ಬಂತು. ಹಾಗಾಗಿ ನಾವೇನಂತ ಹೇಳ್ಬೋದು ಅಂದ್ರೆ ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DEF ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. ಹೆನ್ಸ್ ದ ಪ್ರೂಫ್. ಸೊ ಮತ್ತೊಮ್ಮೆ ನೋಡಿ, ಇದನ್ನ ಏನ್ ಮಾಡಿದೀವಿ ಅಂತಂದ್ರೆ ಫಸ್ಟ್ ಡಾಟಾ ಬರ್ಕೊಂಡಿದೀವಿ. ಡಾಟಾ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ angle A is equal to angle D and angle B equal to angle E and angle C equal to angle F. ಅಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಪ್ರೂವ್ ಮಾಡ್ಬೇಕು ನಾವು ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ಸೈಡ್ಸ್ ಗಳು ಸೇಮ್ ರೇಷಿಯೋ ಅಲ್ಲಿ ಇರುತ್ತೆ ಅಂತ ಪ್ರೂವ್ ಮಾಡಬೇಕು. ಅಂದ್ರೆ AB/DE ವಿಲ್ ಬಿ ಈಕ್ವಲ್ ಟು AC/DF ವಿಲ್ ಬಿ ಈಕ್ವಲ್ ಟು BC/EF ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ DE ಮೇಲೆ ಒಂದು ಪಾಯಿಂಟ್ ತಗೊಂಡಿದೀವಿ, DF ಮೇಲೆ ಮತ್ತೊಂದು ಪಾಯಿಂಟ್ ತಗೊಂಡಿದೀವಿ. ಯಾವ ರೀತಿ ತಗೊಂಡಿದೀವಿ ಅಂತಂದ್ರೆ AB ಎಷ್ಟು ಲೆಂತ್ ಇರುತ್ತಲ್ಲ ಅಷ್ಟೇ ಲೆಂತ್ ನ ಮೆಜರ್ ಮಾಡಿ ಈ ಪಾಯಿಂಟ್ ಅನ್ನು ಲೊಕೇಟ್ ಮಾಡಿದೀವಿ. ಅದೇ ರೀತಿ AC ಎಷ್ಟು ಲೆಂತ್ ಇರುತ್ತಲ್ಲ ಅಷ್ಟೇ ಪಾಯಿಂಟ್ ಅನ್ನ D ಇಂದ ಲೊಕೇಟ್ ಮಾಡಿ Q ಪಾಯಿಂಟ್ ಅನ್ನ ಲೊಕೇಟ್ ಮಾಡಿದೀವಿ. ಲೊಕೇಟ್ ಮಾಡಿ P ಮತ್ತು Q ನ ಎರಡನ್ನ ಜಾಯಿನ್ ಮಾಡಿದ್ವಿ. ಈಗ ಈ ಎರಡು ಟ್ರಯಾಂಗಲ್ ಗಳನ್ನು ಅಬ್ಸರ್ವ್ ಮಾಡ್ತೀವಿ. ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DPQ ಗಳನ್ನ ಅಬ್ಸರ್ವ್ ಮಾಡ್ತೀವಿ. ಈ ಎರಡು ಟ್ರಯಾಂಗಲ್ ಅಲ್ಲಿ AB ಮತ್ತು DP ಈಕ್ವಲ್, ಯಾಕಂದ್ರೆ ಕನ್ಸ್ಟ್ರಕ್ಷನ್ ನಾವು ಅದೇ ರೀತಿ ಮಾಡಿರೋದು. ಅದೇ ರೀತಿ AC DQ ಈಕ್ವಲ್, ಇಲ್ಲೂ ಕನ್ಸ್ಟ್ರಕ್ಷನ್ ಹೆಲ್ಪ್ ಬರ್ತದೆ. ಮತ್ತು ಇವೆರಡು ಸೈಡ್ ಗಳ ನಡುವೆ ಇರತಕ್ಕಂತ ಆಂಗಲ್ A ಮತ್ತು ಆಂಗಲ್ D ಎರಡು ಈಕ್ವಲ್, ಯಾಕಂದ್ರೆ ಡಾಟಾ ಅವರೇ ಕೊಟ್ಟಿದ್ದಾರೆ. ಸೊ ಎರಡು ಸೈಡ್ ಗಳು ಮತ್ತು ಅವುಗಳ ನಡುವೆ ಇರತಕ್ಕಂತ ಆಂಗಲ್ ಗಳು ಎರಡು ಟ್ರಯಾಂಗಲ್ ಅಲ್ಲಿ ಈ ರೀತಿ ಈಕ್ವಲ್ ಆಗಿತ್ತು ಅಂತಂದ್ರೆ ಆ ಎರಡು ಟ್ರಯಾಂಗಲ್ ಗಳು ಕಾಂಗ್ರುಯೆಂಟ್ ಆಗಿರ್ತವೆ. therefore triangle ABC will be congruent to triangle DPQ. ಕಾಂಗ್ರುಯೆಂಟ್ ಆಗಿದೆ ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಈಕ್ವಲ್ ಆಗಿರ್ತವೆ. ಸೈಡ್ ಗಳು ಈಕ್ವಲ್ ಆಗಿರ್ತವೆ, ಜೊತೆಗೆ ಆಂಗಲ್ ಗಳು ಕೂಡ ಈಕ್ವಲ್ ಆಗಿರ್ತವೆ. ಸೈಡ್ ಗಳು ಈಕ್ವಲ್ ಆಗಿರ್ತವೆ ಅಂತಂದ್ರೆ ಅದು ಯಾವ ರೀತಿ ಸೈಡ್ ಗಳು ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ ಗಳು ಈಕ್ವಲ್ ಆಗಿರ್ತವೆ. therefore AB ಗೆ ಕರೆಸ್ಪಾಂಡಿಂಗ್ ಸೈಡ್ DP ಅವೆರಡು ಈಕ್ವಲ್, ನಾವೇ ರಚನೆ ಮಾಡಿದೀವಿ, ಕನ್ಸ್ಟ್ರಕ್ಟ್ ಮಾಡಿದೀವಿ. AC ಗೆ ಕರೆಸ್ಪಾಂಡಿಂಗ್ ಸೈಡ್ DQ, ಅದು ಕೂಡ ಕನ್ಸ್ಟ್ರಕ್ಷನ್ ಅಲ್ಲಿ ಪ್ರೂವ್ ಆಗಿದೆ. ಈಗ ಥರ್ಡ್ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತಂದ್ರೆ BC, ಇದಕ್ಕೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಅಂತಂದ್ರೆ PQ. therefore BC will be equal to PQ. ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಜೊತೆಗೆ ಇನ್ನೊಂದು ಕೂಡ ಯಾವುದು ಅಂದ್ರೆ ಆಂಗಲ್ B will be equal to angle P because angle P and angle B are corresponding parts. ಅದೇ ರೀತಿ ಆಂಗಲ್ C ಆಂಗಲ್ Q ಈಕ್ವಲ್ ಆಗಿರ್ತದೆ. ಒಂದೇ ಆಂಗಲ್ ನ ನಾವು ಈಕ್ವಲ್ ಅಂತ ತೋರಿಸಿದ್ರೆ ಸಾಕು, ಆಟೋಮೆಟಿಕಲಿ ಈ ಆಂಗಲ್ ಗಳು ಕೂಡ ಈಕ್ವಲ್ ಆಗಿರ್ತದೆ. ಸೊ ಆಂಗಲ್ B ಆಂಗಲ್ P ಈಕ್ವಲ್ ಆಯಿತು. ಡಾಟಾನಲ್ಲಿ ಕೊಟ್ಟಿದ್ರೆ ಆಂಗಲ್ B is equal to angle E ಅಂತ ಹೇಳಿ. therefore ಮೂರು ಈಕ್ವಲ್ ಆಯಿತು, BPE ಮೂರು ಈಕ್ವಲ್ ಆಯಿತು. ಮೂರಲ್ಲಿ ಇವೆರಡನ್ನು ಅಬ್ಸರ್ವ್ ಮಾಡಿದ್ರೆ P ಮತ್ತು E ಗಳು ಕೂಡ ಈಕ್ವಲ್. ಸಿನ್ಸ್ ದೀಸ್ ಟು ಆಂಗಲ್ಸ್ ಆರ್ ಈಕ್ವಲ್, PQ ಅಂಡ್ EF ವಿಲ್ ಬಿ ಪ್ಯಾರಲಲ್. ಯಾಕಂದ್ರೆ P ಮತ್ತು E ಎಂತ ಆಂಗಲ್ಸ್ ಆಗ್ತವೆ ಅಂತಂದ್ರೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿಬಿಡ್ತವೆ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಗಳು ಈಕ್ವಲ್ ಆಯ್ತು ಅಂತಂದ್ರೆ ಸೈಡ್ಸ್ ಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಅಥವಾ ಲೈನ್ ಗಳು ಅಥವಾ ಲೈನ್ ಸೆಗ್ಮೆಂಟ್ ಗಳು ಯಾವ ರೀತಿ ಇರ್ತವೆ ಅಂದ್ರೆ ಪ್ಯಾರಲಲ್ ಆಗಿರ್ತವೆ. therefore PQ ವಿಲ್ ಬಿ ಪ್ಯಾರಲಲ್ ಟು EF. ಸೊ ಟ್ರಯಾಂಗಲ್ ಅಲ್ಲಿ ಯಾವಾಗ ಒಂದು ಸೈಡ್ ಗೆ ಪ್ಯಾರಲಲ್ ಅಂತ ಬಂತಲ್ಲ, ಅಲ್ಲಿ ನಮ್ ತಲೆಗೆ ಬರಬೇಕಾಗಿರೋದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಮತ್ತು ಅದರ ಕೊರೋಲರಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನ್ ಹೇಳುತ್ತೆ ಅಂತಂದ್ರೆ ಹಾಫ್ ಬೈ ಹಾಫ್ ಅಥವಾ DP/PE, DQ/QF ಈ ರೀತಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇದೆ. ಅಂದ್ರೆ ಆ ಯಾವ ಸೈಡ್ ಗಳನ್ನ ಆ ಪ್ಯಾರಲಲ್ ಸೈಡ್ ಕಟ್ ಮಾಡ್ತಾ ಇರುತ್ತಲ್ಲ ಅದನ್ನ ನಾವೇನ್ ಮಾಡಬಹುದು, ಡಿವಿಷನ್ ಅಲ್ಲಿ ಬರಿಬಹುದು ಅಂತ. DP/PE ಈಕ್ವಲ್ ಟು DQ/QF ಈ ರೀತಿ ಕಾಮನ್ ರೇಷನ್ ಅಲ್ಲಿ ಡಿವೈಡ್ ಮಾಡುತ್ತೆ ಆ ಸೈಡ್ ಗಳನ್ನ ಅಂತ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇರೋದು. ಅದರ ಕೊರಲರಿ ಏನ್ ಹೇಳ್ತದೆ ಅಂತಂದ್ರೆ ಅದನ್ನ ಈ ರೀತಿನೂ ಬರಿಬಹುದು ಅಂತ. ಹೆಂಗೆ DP/DE ಫುಲ್ ಥಿಯರಮ್, ಫುಲ್ ಟ್ರಯಾಂಗಲ್, DQ ಡಿವೈಡ್ ಬೈ ಫುಲ್ ಟ್ರಯಾಂಗಲ್ DF ಅಂಡ್ PQ ಡಿವೈಡ್ ಬೈ EF ಈ ರೀತಿ ಬರಿಬಹುದು ಅಂತ ಅದರ ಕೊರಲರಿ ಹೇಳ್ತದೆ. ಇಲ್ಲಿ ನಾವು ಯಾವ ಹೆಲ್ಪ್ ತಗೊಂಡಿದೀವಿ ಅಂತಂದ್ರೆ ಕೊರಲರಿ ಹೆಲ್ಪ್ ತಗೊಂಡಿದೀವಿ. ಬಟ್ DP ಅಂತಂದ್ರೆ AB,
ಡಿ ಕ್ಯೂ ಅಂತಂದ್ರೆ ಎ ಸಿ, ಪಿ ಕ್ಯೂ ಅಂದ್ರೆ ಬಿ ಸಿ. ಅವುಗಳನ್ನ ರೀಪ್ಲೇಸ್ ಮಾಡಿಬಿಟ್ರೆ ಎರಡು ಟ್ರಯಾಂಗಲ್ಗಳು ಸೈಡ್ಗಳು ಕಾಮನ್ ರೇಷನ್ ಬಂದ್ಬಿಡ್ತವೆ. ಯಾವಾಗ ಎರಡು ಟ್ರಯಾಂಗಲ್ಗಳ ಸೈಡ್ಗಳು ಕಾಮನ್ ರೇಷನ್ ಅಲ್ಲಿ ಬಂತೋ ಆ ಎರಡು ಟ್ರಯಾಂಗಲ್ಗಳು ಸಿಮಿಲರ್ ಅಂತ ಅರ್ಥ. ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದ theorem. Angle similarity criteria. Very important theorem. Next question, and it is the last question. In an arithmetic progression, the ratio of the fifth term to the 24th term is 1:5. If the sum of first 10 terms, if the sum of first 10 terms of this progression is 210 and the last term of the progression is 99, then find the sum of all the terms of the arithmetic progression. Okay, ಏನೇನು ಡಾಟಾ ಕೊಟ್ಟಿದ್ರೆ ಒನ್ ಬೈ ಒನ್ ಯೂಸ್ ಮಾಡ್ಕೊಳ್ಳೋಣ. ಸೊಲ್ಯೂಷನ್ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಇದೆ, ಅದರಲ್ಲಿ ಫಿಫ್ತ್ ಟರ್ಮ್ ಮತ್ತು 24th ಟರ್ಮ್ಗಳ ರೇಷಿಯೋ ಎಷ್ಟು ಬರುತ್ತಂತೆ, 1:5 ಅಂತ ಕೊಟ್ಟಿದ್ದಾರೆ. ಬೈ ಡಾಟಾ ವಿ ಕ್ಯಾನ್ ರೈಟ್ ಫಿಫ್ತ್ ಟರ್ಮ್ ಮೀನ್ಸ್ A5 divided by 24th term means A24 and it will be equal to 1:5 ಅಂದ್ರೆ 1/5. ರೇಷಿಯೋನ ನಾವು ಈ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರೀಬಹುದು. ಓಕೆ, ಸೊ ಫಿಫ್ತ್ ಟರ್ಮ್ 24th ಟರ್ಮ್ ಇಟ್ ಈಸ್ ಈಕ್ವಲ್ ಟು 1:5 ಅಂದ್ರೆ 1/5. From this we can write A5 ಅಂತಂದ್ರೆ A plus 4D, A24 ಅಂತಂದ್ರೆ A plus 23D. It is equal to 1/5. ಕ್ರಾಸ್ ಮಲ್ಟಿಪ್ಲೈ ಮಾಡಿ 5 ಈ ಕಡೆ ಬರಲಿ, A plus 23D ಈ ಕಡೆ ಹೋಗ್ಲಿ. This implies 5 into A plus 4D it is equal to 1 into A plus 23D. Okay, ಈಗ ಒಳಗಡೆ ಮಲ್ಟಿಪ್ಲೈ ಮಾಡೋಣ. 5 into A ಇಲ್ಲಿ ಬರೀತೀನಿ ನೋಡ್ರಿ. This implies 5 into A is 5A plus 5 into 4, 5 4s are 20D. It is equal to 1 into A is A plus 1 into 23D is 23D. A ಲೆಫ್ಟ್ ಸೈಡ್ ತಗೊಳ್ರಿ, 20D ನ ರೈಟ್ ಸೈಡ್ ತಗೊಳ್ರಿ. A ಈ ಕಡೆ ಬಂದ್ರೆ 5A minus A ಆಯ್ತು and it is equal to 23D. 20D ರೈಟ್ ಸೈಡ್ ಬಂದ್ರೆ minus 20D. Now 5A minus A means 4A and it is equal to 23D minus 20D ಅಂತಂದ್ರೆ 3D. From this we can write D equal to 4A by 3. 3 ಈ ಕಡೆ ಡಿವೈಡ್ ಬಂದ್ರೆ 4A by 3. Therefore D equal to 4A by 3. ಯಾಕೆ A equal to ಬರ್ಕೊಳ್ಬಹುದು ಅಂತಂದ್ರೆ A equal to ಆದ್ರೂ ಬರ್ಕೊಳ್ರಿ ಅಥವಾ D equal to ಆದ್ರೂ ಬರ್ಕೊಳ್ರಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಒಂದು ವ್ಯಾಲ್ಯೂ ಸಿಕ್ತು ನಮಗೆ, D ಅಂತಂದ್ರೆ 4A by 3 ಅಂತ. ಸೊ ಇಷ್ಟು ಸದ್ಯಕ್ಕಿರ್ಲಿ, ಫ್ಯೂಚರ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಹೇಳ್ತಾರೆ, ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದಿಸ್ ಪ್ರೋಗ್ರೆಷನ್ ಈಸ್ 210 ಅಂತ ಹೇಳ್ತಾರೆ. ಓಕೆ, ಅದೊಂದನ್ನ ಯೂಸ್ ಮಾಡೋಣ. ಈಗ ಅದನ್ನ ಈ ಕಡೆ ಮಾಡ್ತೀನಿ ನಾನು. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ದಟ್ ಈಸ್ S10 ಈಸ್ ಈಕ್ವಲ್ ಟು 210. ಫಸ್ಟ್ 10 ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಸಮ್ಮು, 210 ಬರುತ್ತಂತೆ. ಓಕೆ, ರೈಟ್. S10 ಅನ್ನ ಯಾವ ರೀತಿ ಬರಿಬಹುದು, n/2 ಅಂದ್ರೆ 10/2 ಇಂಟು 2A, ಫಸ್ಟ್ ಟರ್ಮ್ ಗೊತ್ತಿಲ್ಲ ನಮ್ಗೆ, 2A ಪ್ಲಸ್ n-1 ಇಂಟು D ಅಂದ್ರೆ 10-1 ಇಂಟು D and it is equal to 210. ಇಲ್ಲಿ ಲಾಸ್ಟ್ ಟರ್ಮ್ ಕೊಟ್ಟಿದಾರಲ್ಲ, ಲಾಸ್ಟ್ ಟರ್ಮ್ ಫಾರ್ಮುಲಾ ಯೂಸ್ ಮಾಡಬಹುದಲ್ಲ ಅಂತಂದ್ರೆ, ಲಾಸ್ಟ್ ಟರ್ಮ್ ಫಾರ್ಮುಲಾ ಯಾವಾಗ ಯೂಸ್ ಮಾಡಬಹುದು ಅಂತಂದ್ರೆ ಎಷ್ಟು ಟರ್ಮ್ಸ್ ಅಂತ ಗೊತ್ತಿದ್ದಾಗ. ಇಲ್ಲಿ ಏನು ಸಮ್ ಕೊಟ್ಟಿದಾರಲ್ಲ, ಇದು ಎಷ್ಟು ಟರ್ಮ್ಸ್ ಇದಾವಲ್ಲ ಅಷ್ಟು ಟರ್ಮ್ಸ್ ಗಳ ಸಮ್ ಅಲ್ಲ, ಸ್ಟಾರ್ಟಿಂಗ್ ಇಂದ 10 ಟರ್ಮ್ಸ್ ಗಳ ಸಮ್ ಮಾತ್ರ ಕೊಟ್ಟಿರೋದು. ಆದ್ರೆ 99 ಅನ್ನೋದು ಲಾಸ್ಟ್ ಟರ್ಮ್, ಪ್ರೋಗ್ರೆಷನ್ ಲಾಸ್ಟ್ ಟರ್ಮ್. ಹಾಗಾಗಿ ಇಲ್ಲಿ ಇನ್ನೊಂದು ಫಾರ್ಮುಲಾ ಇದೆಯಲ್ಲ, Sn equal to n/2 ಇಂಟು A ಪ್ಲಸ್ AN, ಈ ಫಾರ್ಮುಲಾ ಯೂಸ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಕೊಟ್ಟಿರೋಂತ AN ಬೇರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ n ಬೇರೆ. ಇದೊಂದು ತಪ್ಪು ಮಾಡೋಂಥ ಚಾನ್ಸಸ್ ಇರ್ತದೆ. ಏನಂತಂದ್ರೆ ಇಲ್ಲಿ 210 ಹಾಕಿ n ಅಂದ್ರೆ 10/2 ಅಂತ ಹಾಕಿ A ಪ್ಲಸ್ AN ಅಂತಂದ್ರೆ 99 ಅಂತ ಬರ್ಕೊಳ್ಳೋಂಥ ಚಾನ್ಸ್ ಇರುತ್ತೆ. ಆದ್ರೆ ನಮ್ಗೆ 99 ಅಂತ ಏನ್ ಕೊಟ್ಟಿದಾರಲ್ಲ, ಇದು 10th ಟರ್ಮ್ ಗೊತ್ತಿಲ್ಲ, ಅದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ ನಮ್ಗೆ, ಮತ್ತು ಆ ಪ್ರೋಗ್ರೆಷನ್ ಅಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತಾನು ಗೊತ್ತಿಲ್ಲ.
ಆದ್ರೆ ಸ್ಟಾರ್ಟಿಂಗ್ ಇಂದ ಫಸ್ಟ್ 10 ಟರ್ಮ್ಸ್ ಗಳನ್ನ ಆಡ್ ಮಾಡಿದ್ರೆ ಇಷ್ಟು ಬರುತ್ತಂತ ಅಷ್ಟೇ ಗೊತ್ತು. ಹಾಗಾಗಿ ಈ ಫಾರ್ಮುಲಾ ನಾವು ಯೂಸ್ ಮಾಡಬಾರ್ದು. ತಪ್ಪಾಗಿ ಇದನ್ನ ಯೂಸ್ ಮಾಡಿದ್ರೆ ಎ ಅನ್ನೋ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇದೇ ಎ ಅಂತ ಅನ್ಕೊಳ್ಬಾರ್ದು ಮತ್ತೆ. ಸೊ ಇದೊಂದು ಕಾಷನ್ ನೆನಪಿರ್ಲಿ ನಿಮಗೆ. ಯಾಕಂದ್ರೆ ಲಾಸ್ಟ್ ಟರ್ಮು 99, ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮ್ಮು ಫಸ್ಟ್ 10 ಟರ್ಮ್ಸ್ ಅಷ್ಟೇ. 99 ಅನ್ನೋದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ ನಮಗೆ. ಯಾಕೆಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಷ್ಟು ಟರ್ಮ್ಸ್ ಇದೆ ಅಂತಾನು ಗೊತ್ತಿಲ್ಲ ಅದಕ್ಕೆ. ಓಕೆ, 2 1s 2 5s 5 ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ. ಇಲ್ಲಿ ಏನು ಉಳಿತು ಒಳಗಡೆ ಅಂದ್ರೆ 2a ಪ್ಲಸ್ 9d ಇಟ್ ಈಸ್ ಈಕ್ವಲ್ ಟು 210/5. ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತಲ್ಲ, ಇದು ಡಿವೈಡ್ ಬೈ 5 ಆಯ್ತು. 5 1s 5 4s 20, 1 ಉಳಿತು, 5 2s 10. ಈಗ 2a ಪ್ಲಸ್ 9 ಇಂಟು ಡಿ ಅಂದ್ರೆ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 4a/3 ಅಂತ. ಸೊ ಸಿಂಪ್ಲಿಫೈ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ 4a/3. ಈಗ 3 1s 3 3s 9 ಆಯ್ತು. ಇಲ್ಲಿ 42. ಈಗ ಏನು ಉಳಿತು ನೋಡ್ರಿ, ಇಲ್ಲಿ 2a ಉಳಿದಿದೆ. ಹಿಯರ್ ವಿ ಆರ್ ಲೆಫ್ಟ್ ವಿತ್ 2a ಪ್ಲಸ್ 3 4s 12a ಇಟ್ ಈಸ್ ಈಕ್ವಲ್ ಟು 42. 12 ಪ್ಲಸ್ 2 ಅಂತಂದ್ರೆ 14a it is equal to 42. 14 1s 14 3s 42. Therefore the value of a is 3. a equal to 3 ಬಂದ್ರೆ d equal to calculate ಮಾಡಬಹುದು. ಇಲ್ಲಿ d equal to we know that 4a/3 and it is equal to 4/3 into a ಅಂದ್ರೆ 3. 3 3 ಕ್ಯಾನ್ಸಲ್ ಆದ್ರೆ the value of d is 4. So common difference ಎಷ್ಟು ಬಂತು ಅಂತಂದ್ರೆ 4 ಬಂತು. ಓಕೆ, ಈಗ ಇಷ್ಟನ್ನ ಯೂಸ್ ಮಾಡಿ ಇನ್ನೊಂದು ಡಾಟಾ ಕೊಟ್ಟಿದ್ದಾರೆ ಅವರು. ಏನ್ ಡಾಟಾ ಕೊಟ್ಟಿದ್ದಾರೆ ಅಂತಂದ್ರೆ ಲಾಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ 99 ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು ಯೂಸ್ ಮಾಡಿಲ್ಲ ಇಲ್ಲಿವರೆಗೂ, ಅದೊಂದನ್ನ ಬಳಸೋಣ. ಆಲ್ಸೋ ಗಿವನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ an ಈಸ್ ಈಕ್ವಲ್ ಟು 99. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ an ಅಂತಂದ್ರೆ a plus into n minus 1 into d and it is equal to 99. Just now we came to know that a is 3. What is the value of n? We don't know. What is d? d andre 4. It is equal to 99. Okay. 3 na right side ತಗೊಳ್ರಿ. n minus 1 into 4 it is equal to 99. 3 ಪಾಸಿಟಿವ್ ಇತ್ತು, ಈ ಕಡೆ ಬಂದ್ರೆ -3. therefore n minus 1 into 4 it is equal to 99 minus 3 means 96. ಈಗ 4 ನ ಡಿವೈಡ್ ಮಾಡಿ n minus 1 equal to 96 divided by 4. 4 1s 4 2s 8, 1 ಉಳಿತು, 4 4s 16. therefore n minus 1 equal to 24. n equal to 24 minus 1 ಈ ಕಡೆ ಬಂದ್ರೆ +1. therefore n equal to 25. ನೋಡಿ, ಆಕ್ಚುಲ್ ಆಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರೋದು ಟೋಟಲ್ ಆಗಿ 25 ಟರ್ಮ್ಸ್. ಅಲ್ಲೇ 210 ಅಂತ ಕೊಟ್ಟಿದ್ನಲ್ಲ, ಅದು ಸ್ಟಾರ್ಟಿಂಗ್ 10 ಟರ್ಮ್ಸ್ ಗಳ ಸಮ್ ಮಾತ್ರ ಕೊಟ್ಟಿದ್ದು. ಹಾಗಾಗಿ n ಪ್ಲೇಸ್ ಅಲ್ಲಿ 10 ಅಂತ ಹಾಕಿ an ಪ್ಲೇಸ್ ಅಲ್ಲಿ 99 ಹಾಕಕ್ ಆಗಲ್ಲ. ಓಕೆ, ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್. ಕ್ವಶನ್ ಇರೋದು ಅದು ನೋಡಿ. ಕ್ವಶನ್ ಏನಿದೆ ಅಂತಂದ್ರೆ ಫೈಂಡ್ ದ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಇದೆ. a equal to 3 ಇದೆ, ಇಲ್ಲಿ an equal to 99 ಇದೆ, n ಅಂದ್ರೆ 25 ಇದೆ. ಈಗ ಬೇಕಿದ್ರೆ ಆ ಫಾರ್ಮುಲಾ ಯೂಸ್ ಮಾಡಬಹುದು. ಯಾವುದು? we know that Sn is equal to n/2 into a plus an. Here n means 25 divided by 2 into a ಅಂತಂದ್ರೆ 3. ನೋಡಿ, a ಅಂದ್ರೆ 3 plus an ಅಂದ್ರೆ ಲಾಸ್ಟ್ ಟರ್ಮ್, that is 99. It is equal to 25/2 into 99 plus 3 ಅಂತಂದ್ರೆ 102. 2 1s 2 5s 10, 2 1s 2. 25 into 51. 25 1s 25, carry 2. 25 5s 125. 125 plus 2, 127. Therefore 1275 is the sum of the all the terms of the given arithmetic progression.
ಓಕೆ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಕ್ವಶನ್. ಸೊ ಇಲ್ಲಿಗೆ SA1 ಏನು ಮ್ಯಾಥಮೆಟಿಕ್ಸ್ ಪೇಪರ್ ಇತ್ತಲ್ಲ ಇದು ಕಂಪ್ಲೀಟ್ ಆಯಿತು. ಆ್ಯಕ್ಚುಲಿ ದಿಸ್ ಈಸ್ ಫಾರ್ 5 ಮಾರ್ಕ್ಸ್.